न्यूज में आप सभी दर्शकों का स्वागत है। मैं हूं आपके साथ मुबीना। 10 ಗಂಟೆ 50 ನಿಮಿಷ ಆಗಿದೆ ಸರ್ ಬೆಳಗ್ಗೆ. ಸ್ವಲ್ಪ ಮಾನಸಿಕ ಒತ್ತಡ ಹೋಗಿದೆ ಸರ್. ಟ್ರೀಟ್ಮೆಂಟ್ ನಡೆದಿದೆ ಸರ್. ಒಂದು 5 ತಿಂಗಳು ಆಯ್ತು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್. ಇದಕ್ಕಿಂತ ಮೊದಲು ಒಂದ್ಸಲ ಅಟೆಂಪ್ಟ್ ಮಾಡ್ಕೊಂಡಿದ್ದೆ ಸರ್. ಹಾಸ್ಪಿಟಲ್ ಅವಾಗ ಅಡ್ಮಿಟ್ ಮಾಡಿದ್ದೆ. ಸೊ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್. ಲೆಫ್ಟ್ ಹ್ಯಾಂಡ್ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಅವ್ನಿಗೆ ಮಾನಸಿಕದಿಂದ ಸ್ವಲ್ಪ ಇದಾಗಿದೆ, ಕುಗ್ಗಿದೆ ಸರ್. ಮತ್ತು ಮಾನಸಿಕ ತಜ್ಞರಿಗೆ ಅವ್ರಿಗೂ ಡಾಕ್ಟ್ರಿಗೂ ನಾವು ತೋರಿಸ್ತಾ ಇದ್ದೀವಿ ಸರ್. ಬಟ್ ಆಯ್ತು ಬೆಳಗ್ಗೆ ಯಾವ ಕಾರಣಕ್ಕೆ ಮಾನಸಿಕವಾಗಿ ಇಲ್ಲ ಸರ್, ಸ್ಟಡಿದಂಥದ್ದು ಯಾವುದು ಏನೋ ಅವ್ನಿಗೇನು ಸಮಸ್ಯೆ ಇದ್ದಿದ್ದಿಲ್ಲ ರೀ. ಆ್ಯಕ್ಚುಲಿ ಅವನು ಒಬ್ಬ ವೈಸ್ ಸ್ಟೂಡೆಂಟ್. ಅವ್ನಿಗೇನು ಒಂದೇ ಒಂದು ಸಲ ರಿಂಗ್ ಮಾಡಿಬಿಟ್ಟಂದ್ರೆ ಎಷ್ಟಾದ್ರೂ ಬಟ್ಟ ನೆನಪು ಆಗ್ತಿದ್ದಿಲ್ಲ. ಬಟ್ ಯಾವುದೇ ರೀಸನ್ ಇಲ್ಲದೆ ತನ್ನಿಂತಾನೇ ಮಾನಸಿಕ ಸರ್. ಮತ್ತೆ 5-6 ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದಿಲ್ಲ ಸರ್. ನಾನೇ ಎಲ್ರು ಹೋಗ್ಬೇಕಾಗತ್ತು ಬರ್ಬೇಕಾಗ್ತೈತೆ, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಅವ್ನ ಮನ್ಯಾಗ ಕೂತು ಏನು ಮಾಡ್ತೇವೆ ಅಂತ ಹೇಳ್ಕಿಸಿಂದ ನಾನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿದ್ದೆ ಸರ್. ಈ ವೆಪನ್ ಹೆಂಗೆ ಸಿಗ್ತೀವಿ ಸರ್? ಅದು ರಾತ್ರಿನೇ ತೊಗೊಂಡಿಟ್ಟೋಣ, ನಮ್ಗೆ ಗೊತ್ತಾಗಿಲ್ಲ ಸರ್ ಅದು. ಸೊ ನಾ ಆ್ಯಸ್ ಇಟ್ ಇಸ್ ನಾನು ಸೇಫರ್ಸ್ ಅಂತ ಹೇಳಿ ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದನ್ನು. ಅದು ರಾತ್ರಿಯಿಂದ ನಶ್ಕಿನಾಗ 6 ಗಂಟೆಗೆ ಒಂದ್ಸಲ ಎದ್ದು ಕೂತಿದ್ದ ಸರ್ ಮೊಬೈಲ್. ಅದಕ್ಕೆ 5 ಗಂಟೆಗೂ ಎದ್ದಿದ್ದ. ಯಾಕೆ ಎದ್ದಿಪ್ಪ ಅಂತ ಕೇಳಿದಿಲ್ಲ. ನನಗೆ ಸ್ವಲ್ಪ ಹೊಟ್ಟೆ ಇಶ್ಯೂ ಆಗ್ತದ ಅಂತಂದ. ಆಮೇಲೆ ನೀರು ಕೂಡ ಮುಕ್ಕೊಂಬತ್ತು 6 ಗಂಟೆಗೆ ನನಗೆ ಮತ್ತೆ ಎಚ್ಚರ ಸರ್ ಅವಾಜ್ ಮಾಡೋದ್ರಿಂದ. ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದಾರೆ. ಸೊ ಅವಾಗ ಅದನ್ನ ವೆಪನ್ ತೊಗೊಂಡು ಇಟ್ಕೋಣ ಅಂತ ನನಗೆ ಅನ್ನಿಸ್ಲಾಕದ ಸರ್. ಅದು ನಾನು ನಾಷ್ಟ ಮಾಡತ್ತಿದ್ದೆ ಕಿಚನ್ ಒಳಗೆ. ಸೊ ನಾವು ಬೆಡ್ರೂಮ್ದಾಗ ಅವ ಹೋಗ್ಯಾನ ಸರ್. ಯಾವಾಗ ನಮ್ಗೆ ಗೊತ್ತಾಗಿಲ್ಲ. ಮಿಸಸ್ ಕ್ಲಾಸ್ ನಡೆಸ್ಕೊತಿದ್ರು ಸರ್. ಅಬ್ಯಾಕಸ್ ಕ್ಲಾಸ್ ನಡೆಸ್ತಾರೆ ಸರ್. ಅವ್ರು ಸ್ಟೂಡೆಂಟ್ಸ್ ಬಂದಿದ್ರು. ಸೊ ಆ ಟೈಮ್ದಾಗ ಅವ್ರು ಹೊರಗದಾಗ ನಾನು ಒಳಗೆ ನಾನು ನಾಷ್ಟ ಮಾಡ್ಕೊತ ನಾ ಕೂತಿದ್ದೆ. ಒಮ್ಮೆ ಆವಾಜ್ ಬಂತು. ನಾ ಹೊರಗೆ ಬಂದು ನೋಡಿದ್ರಾಗ ಯಾರು ಇದ್ದಿದ್ದಿಲ್ಲ. ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಆಸ್ ಇಟ್ ಇಸ್ ಅವರು ಎಲ್ಲ ತಾವು ಪಾಠ ಮಾಡ್ಕೊತ ಕೂತಿದ್ರು. ನಾ ಬೆಡ್ರೂಮ್ ಕಡೆ ನೋಡಿದೆ, ಡೋರ್ ಲಾಕ್ ಇತ್ತು. ಡೋರ್ ಲಾಕ್ ನಾನು ತೆಗಿಲಕ್ಕೆ ಹೋದೆ, ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ಮತ್ತೊಂದು ಅಲ್ಲೇ ಮತ್ತೆ ಆಜು ಬಾಜು ಇದ್ದವ್ರು ಅವ್ರ ಕರ್ಕೇಶಂದ ಲಾಕ್ ಡೋರ್ ಮುರಿದ್ವಿ. ಮುರಿದೊಳಗೆ ಹೋದ್ವಿ ಸರ್. ಮುರಿದೊಳಗೆ ಹೋದ್ರಾಗೆ ಸೊ ಅಷ್ಟೊತ್ತಿಗೆ ಆಯ್ತು ಅಷ್ಟೇ. ಮಾಜಿ ನಗರಸಭಾ ಸದಸ್ಯರ ಮಗ ಸುಪುತ್ರ ಇವತ್ತು ಬೆಳಗ್ಗೆ 11 ಗಂಟೆಗೆ ಆತ್ಮಹತ್ಯೆ ಪ್ರಯತ್ನಿಸಿದಂಥ ಈಗಿನ ಒಂದು ಪೊಲೀಸರು ಮತ್ತು ಮನೆಯವರಿದರಿಂದ ಪ್ರಯತ್ನಕ್ಕೆ ಗೊತ್ತಾಗಿದೆ. ಇದೊಂದು ಆ ಹುಡುಗ ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋಂಥದ್ದು ನಮ್ಮೆಲ್ಲರ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಅವ್ರ ತಂದೆಯವರ ಒಂದು ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ಸ್ವತಃ ತಾನೇ ಪರ್ಮಿಟೆಡ್ ಲೈಸೆನ್ಸ್ ಏನಿತ್ತು ಅದನ್ನೇನೋ ಅವ್ರಿಗೆ ಗೊತ್ತಾಗ್ಲಾರಂಗೆ ತೆಗೆದುಕೊಂಡ. ನಾನು ಅದೇ ಕೇಳಿದೆ, ಅವ್ರ ಕೈಯಾಗ ಯಾಕೆ ಕೊಟ್ಟರು ಮಕ್ಳ ಕೈಗಂದ. ನಿನ್ನೆಯಿಂದೇ ಹುಡುಕ್ತಾ ಇದ್ದ ಸಂಶಯ ವ್ಯಕ್ತಪಡಿಸಿದ್ರು ಅವರು. ಅದನ್ನು ಎಲ್ಲೋ ಟ್ರೆಜರಿ ಮುಚ್ಚಿಟ್ರು ಹುಡುಕಿ ತೊಗೊಂಡೋಗಿ ಬಾಕಲ ಹಾಕ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡ್ಕೊಂಡಿದ್ದಾನೆ. ಇದು ಬಹಳ ವ್ಯತ್ಯ ಸಂಗತಿ ಮತ್ತು ದುಃಖಕರವಾದಂಥ ಸಂಗತಿ. ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ ಹುಡುಗರು ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಬಹಳ ಆತಂಕಕಾರಿಯಾದಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ದುಃಖವನ್ನು ವ್ಯಕ್ತಪಡಿಸ್ತೇನೆ. ಏನದು ಅರ್ಥ ಆಗಿಲ್ಲ. ಅದೇ ಕೇಳಿದೆ ಇಲ್ಲ. ನಿನ್ನೆನ ಏನು ಒಂದು ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ. ಯಾವಾಗ ಒಂದ್ಸಲ ಈ ರೀತಿ ಇದು ಮಾಡ್ಕೊಂಡು ಡಿಪ್ರೆಸ್ಗೆ ಹೋಗ್ತಿದ್ದ ಅನ್ನುವಂಥದ್ದು ಸ್ವಲ್ಪ ಅವರು ವ್ಯಕ್ತಪಡಿಸಿದ್ರು. ಮಾನಸಿಕ ಸ್ವಲ್ಪ ಹಂಗ ಖಿನ್ನತೆ ಇಲ್ಲ. ಅದು BBA ಕಲಿತಿದ್ದ, BCA ಕಲಿತಿದ್ದ ಅಂತ 2 ವರ್ಷ ಆಯಿತು. ಸ್ವಲ್ಪ ಯಾವಾಗಾರ ಮನಕ್ಕೆ ಖಿನ್ನತೆ ಹೋಗ್ತಾ ಇದ್ದ ಅನ್ನುವಂಥದ್ದು ಕೂಡ ಅವ್ರ ತಂದೆಯವ್ರು ತಿಳಿಸಿದ್ರು. ಇಲ್ಲ, ಯಾವುದೇ ಗಲಾಟೆ ಗದ್ದಲ ಯಾವುದೂ ಇಲ್ಲ. ಗೆಳೆಯರ ಜೊತೆ ಇಲ್ಲ, ಮನೆಯನ್ನೂ ಇಲ್ಲ, ಫೈನಾನ್ಸ್ ಮ್ಯಾಟ್ರ್ ಯಾವುದೂ ಇಲ್ಲ. ಅವನೇ ಖಿನ್ನತೆಗೆ ಹೋಗ್ತಿದ್ದ. ಹಿಂಗಾಗಿ ಅವಾಗ ಏನು ಈ ರೀತಿ ಪ್ರಯತ್ನ ಮಾಡಿಲ್ಲ. ಅದು ಖಿನ್ನತೆಗೆ ಹೋಗ್ತಿದೆ ಅನ್ನೋವಂಥದ್ದು.
अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।